ಅವನು ಹೈಯೆಸ್ಟ್ ಚಾಕು ಹಾಕಿರೋದೇ ಅವನ ಗ್ಯಾಂಗ್ನಲ್ಲಿ ಸ್ಯಾಮ್ಸನ್. ಮಹಾ ಧೈರ್ಯಸ್ಥ ಅಲ್ಲ, ಒಂದು 40 kg ಇರೋಕ್ಕಿಲ್ಲ ಅವನು. ಧೈರ್ಯ ಮಾತ್ರ ಗುಂಡಿಗೆ ಸಖತ್ ಗುಂಡಿಗೆ ಇರೋದು. ಅವನೇ ಹೈಯೆಸ್ಟ್. ಬೇಲ್ ಕೊಟ್ಟಿದ ತಕ್ಷಣ ಉರಿ ತಡಿಯಕ್ ಆಗ್ಲಿಲ್ಲ. ಬೇಲ್ನಲ್ಲಿ ಆಚೆ ಬಂದ್ಬಿಟ್ನ ಅಂತ ಹೇಳ್ಬಿಟ್ಟಿದ್ದು ಏನ್ ಮಾಡ್ಬಿಟ್ಟ, ಕೇಸ್ನ ಬಂದು CODಗೆ ಟ್ರಾನ್ಸ್ಫರ್ ಮಾಡಿಸ್ಬಿಟ್ಟ. ಜಯರಾಜ್ ಮರ್ಯಾದೆ ಎಲ್ಲ ಹೋಗಿದ್ದು ನನ್ನ ಮರ್ಯಾದೆ ಹೋಗ್ಬಿಟ್ಟು ಅವ್ನ ಮರ್ಡರ್ ಮಾಡಾಕ್ಬಿಡಿ ಅಂತ ಹೇಳ್ಬಿಟ್ಟು ನಮ್ಮ ಜನರಲ್ ಪೋಸ್ಟ್ ಆಫೀಸ್ ಹತ್ರ ಜನನ ಕಳಿಸ್ಬಿಟ್ಟ. 2 ಕಾರ್ ತುಂಬ ಜನ ಹೋಗಿ ಅಲ್ಲಿ ಕಾದಿದ್ರು ನನಗೆ ಹೊಡಿಯೋಕ್ಕೆ. ಆಫೀಸ್ ಹತ್ರ ಬಂದರೆ ನನ್ನ ಮನೆ ಹತ್ರ 24 hours ಗನ್ಮನ್ ಹಾಕ್ಬಿಟ್ರು. ಈ SP ರೋಡ್ನಲ್ಲಿ ಈ ಡೌನ್ ಹಿಂಗೆ ಇಳಿತೀವಲ್ಲ, ಅಲ್ಲಿ ಒಂದು ರಿಸರ್ವ್ ವ್ಯಾನ್ ಹಾಕಿದ್ರು. ಈ ಕಾಲದಲ್ಲಿ ಹೊಯ್ಸಳ ಅಂತ ಹೇಳ್ತೀವಲ್ಲ, ಆ ಕಾಲದಲ್ಲಿ ಮೊಬೈಲ್ ಅಂತ. ಒಂದು ರೋಡ್ನಲ್ಲಿ ಮೊಬೈಲು, ಒಂದು ರೋಡ್ನಲ್ಲಿ SP ರೋಡು, ನನ್ನ ಮನೆ ಸೆಂಟ್ರ್ನಲ್ಲಿ ಇರೋದು. ನನ್ನ ಮನೆ ಹತ್ರ 24 hours ಗನ್ಮನ್ನು. ಹೊಸಕೋಟೆಗೆ ಹೋಗೋಕ್ಕಾಗುತ್ತಾ? ನಮ್ಮ ಮಾವ ಅಲ್ಲೋದ್ರೆ ಮುಗಿಸ್ಬಿಡ್ತಾರೆ ಅಂತ ನಮ್ಮ ಮಾವ ತಂದು ಇಟ್ಕೊಂಡ್ಬಿಟ್ರು ಇಲ್ಲಿ ಅವ್ರ ಮನೆ ಒಳಗಡೆ, ತಿರುಡ್ರಪೇಟೆ ಒಳಗೆ. ನನ್ನ ಹುಡುಗರು 33 ಜನ ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ. ರಸ್ತೆ ಒಳಗೆ ಬಂದರೆ ಮಚ್ಚುಗಳನ್ನ ಹೊಡಿಯೋರು ಅವರು. ಪೊಲೀಸ್ ಅಂತೂ ಇವತ್ತು ಈ ಜೀವ ನಂದು ಉಳಿಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದಾನೇ ನಾನು ಉಳಿದಿರೋದು. ಘಂಟಾಘೋಷವಾಗಿ ಹೇಳ್ತೀನಿ. ಅವ್ರಿಗಾನ ಇಷ್ಟು ಸಪೋರ್ಟ್ ಕೊಡದೇ ಇದ್ದಿದ್ದರೆ ಯಾವತ್ತೋ ಮಣ್ಣಲ್ಲಿ ಮಣ್ಣಾಗ್ಬಿಡೋದು ಬಿಡ್ತಾ ಇರಲಿಲ್ಲ. ಏನಾಗುತ್ತೆ, ಕಾಲು ನರ ಇದು ಹೋಗಿತ್ತು, ಇಲ್ಲಿಂದ ಇಲ್ಲಿ ಕಟ್ಟಾಗಿರೋ ನರ ಇಲ್ಲಿಗೆ ಬಂದಿತ್ತು. CBIನವರು ಅಲ್ಲೇ ಒಂದು ಇದರಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರು ಇವನ ವಾರ್ಡ್ ಪಕ್ಕದಲ್ಲಿ ಅವರು ಅಡ್ಮಿಟ್ ಆಗಿದ್ದಾರೆ. ಎಲ್ಲ ಪೇಷಂಟು ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದು, ಹಿಂಗೆ ಮಾಡ್ತಾ ಇದ್ರೆ. ಹೌ ಡು ಯು ಕಮ್ ಫ್ರಮ್ ಹೊಸಕೋಟೆ ಅಂದರು. ಐ ಗಾಟ್ ಓನ್ ಜಾವಾ ಮೋಟರ್ ಸೈಕಲ್ ಇವರ ಅನ್ನೋದು MYO 270 ಅಂದೆ. ಯು ಶುಡ್ ನಾಟ್ ಲೀವ್ ದಿ ಕಾರ್ಪೊರೇಷನ್ ಲಿಮಿಟ್ಸ್ ಅಂದರು. ನೀನು ಹೋಗೋವಾಗ ಲಾರಿಗಿರಿ ಎಕ್ಕಿಸ್ಬಿಡ್ತಾರೆ ನಿನ್ನ ಮೇಲೆ, ಅದಕ್ಕೆ ನೀನು ಕಾರ್ಪೊರೇಷನ್ ಲಿಮಿಟ್ ಬಿಟ್ಟು ಆಚೆ ಹೋಗಬಾರ್ದು ಅಂದರು. ಸರಿ. ಸೆಕೆಂಡ್ಲಿ, ಯು ಹ್ಯಾವ್ ಟು ಅಫಿಕ್ಸ್ ಯುವರ್ ಸಿಗ್ನೇಚರ್ ಅಟ್ ದ ಹಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ಎವ್ರಿ ಡೇ. ದಿನ ಪ್ರತಿನಿತ್ಯ ಹೋಗಿ ಹಲ್ಸೂರ್ಗೇಟ್ನಲ್ಲಿ ಸೈನ್ ಮಾಡ್ಬೇಕು ನೀನು. ಯಾಕೆಂದರೆ ನೀನು ಬದುಕಿದ್ಯಾ ಸತ್ತಿದ್ಯಾ ಅನ್ನೋದಕ್ಕೆ ರುಜುವಾತಾಗುತ್ತೆ ಅಂತ. ಆ ಕಾರಣದಲ್ಲಿ ಅಲ್ಲೋಗಿ ಸೈನ್ ಮಾಡಬೇಕು. 3ನೇ ಕಂಡೀಷನ್ನು, ಯು ಹ್ಯಾವ್ ಟು ಎಕ್ಸ್ಟೆಂಡ್ ಯುವರ್ ಫುಲ್ ಸಪೋರ್ಟ್ ಟು ದ ಪೊಲೀಸ್ ಇನ್ ಸೆಕ್ಯೂರಿಂಗ್ ದಿ ಕಲ್ಪ್ರಿಟ್. ಯಾರು ಜಯರಾಜ್ ಕೊಡ್ತಾರೆ ಅವ್ರನ್ನೆಲ್ಲ ನೀವು ಪೊಲೀಸ್ಗೆ ಹಿಡ್ಕೊಡ್ಬೇಕು. ಈ 3 ಗ್ರೌಂಡ್ನಲ್ಲಿ ನಿಮ್ಮನ್ನ ಬಿಡುಗಡೆ ಮಾಡಿದ್ದೀನಿ ಅಂದು. ಅವಾಗ 1 more ಅಪೀಲ್ ಟು ಯುವರ್ ಗುಡ್ ಸೆಲ್ಫ್ ಯುವರ್ ಆನರ್ ಅಂದೆ. ಎಸ್ ಪ್ರೊಸೀಡ್ ಅಂದ್ರು. ಇನ್ನೊಂದು ಸ್ವಾಮಿ, ಇನ್ನೊಂದಿದೆ ನಿಮ್ಮಲ್ಲಿ ಬೇಡಿಕೆ ಅಂದು. ಏನೊಂದು, ಯುವರ್ ಸ್ಪಾಟ್ ಇನ್ಸ್ಪೆಕ್ಷನ್ ಇಸ್ ಮೋಸ್ಟ್ ಎಸೆನ್ಷಿಯಲ್ ಯುವರ್ ಆನರ್. ಬೆಳಿಗ್ಗೆ ಹೊತ್ತೇ ಒಂದು ಹೆಣ್ಮಗಳು ಆ ರಸ್ತೆ ಒಳಗೆ ಓಡಾಡೋಕ್ಕಾಗೋದಿಲ್ಲ ಸ್ವಾಮಿ. ಈ ಥರ ಬಂದು ಆ ಥರ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ನಾನು ಇಂಗ್ಲೀಷ್ನಲ್ಲಿ ಹೇಳಿದ್ದಕ್ಕೆ, ನಾನು ಯಾಗ್ರಿ ಬಂದು ಅಲ್ಲಿ ಸ್ಪಾಟ್ ಮೆಜರ್ ಮಾಡೋಕ್ಕಾಗುತ್ತೆ? ಆದರೆ ಯಾವೊಬ್ಬ ಹೆಣ್ಣು ಮಗಳು ಆ ನಗರ ತಿರುಪೇಟೆ ಮೇನ್ ರೋಡ್ನಲ್ಲಿ ಓಡಾಡಿದ್ದು ನಾನು ನೋಡಲಿಲ್ಲ ಅಂತಂದ್ರು. ಬಿಟ್ಟು ಕಳಿಸ್ಬಿಟ್ರು. ಬೇಲ್ ಕೊಟ್ಟಿದ ತಕ್ಷಣ ಉರಿ ತಡಿಯೋಕ್ಕಾಗಲಿಲ್ಲ. ಬೇಲ್ನಲ್ಲಿ ಆಚೆ ಬಂದ್ಬಿಟ್ನ ಅಂತ ಹೇಳ್ಬಿಟ್ಟಿದ್ದು ಏನು ಮಾಡ್ಬಿಟ್ಟ, ಕೇಸ್ನ ಬಂದು CODಗೆ ಟ್ರಾನ್ಸ್ಫರ್ ಮಾಡಿಸ್ಬಿಟ್ಟ. ನನಗೇನು ಮಾಡ್ಬಿಟ್ಟ, ಜಯರಾಜ್ ಮರ್ಯಾದೆ ಎಲ್ಲ ಹೋಗಿದ್ದು ನನ್ನ ಮರ್ಯಾದೆ ಹೋಗ್ಬಿಟ್ಟು ಅವ್ನ ಮರ್ಡರ್ ಮಾಡಾಕ್ಬಿಡಿ ಅಂತ ಹೇಳ್ಬಿಟ್ಟು ನಮ್ಮ ಜನರಲ್ ಪೋಸ್ಟ್ ಆಫೀಸ್ ಹತ್ರ ಜನನ ಕಳಿಸ್ಬಿಟ್ಟ. 2 ಕಾರ್ ತುಂಬ ಜನ ಹೋಗಿ ಅಲ್ಲಿ ಕಾದಿದ್ರು ನನಗೆ ಹೊಡಿಯೋಕ್ಕೆ. ಆಫೀಸ್ ಹತ್ರ ಬಂದರೆ ಯಾಕೆ ಇಲ್ಲಿ ನನ್ನ ಮನೆ ಹತ್ರ ಹೊಡಿಯೋಕ್ಕಾಗಕ್ಕಿಲ್ಲ. ಯಾಕೆ ನನ್ನ ಮನೆ ಹತ್ರ ಹೊಡಿಯೋಕ್ಕಾಗಕ್ಕಿಲ್ಲ ಅಂತಂದರೆ ಅಂತ DCP ಇದ್ರು. ಅವರು ನನ್ನ ಮನೆ ಹತ್ರ 24 hours ಗನ್ಮನ್ ಹಾಕ್ಬಿಟ್ರು. ಈ SP ರೋಡ್ನಲ್ಲಿ ಈ ಡೌನ್ ಹಿಂಗೆ ಇಳಿತೀವಲ್ಲ, ಅಲ್ಲಿ ಒಂದು ರಿಸರ್ವ್ ವ್ಯಾನ್ ಹಾಕಿದ್ರು. ಈ ಕಾಲದಲ್ಲಿ ಹೊಯ್ಸಳ ಅಂತ ಹೇಳ್ತೀವಲ್ಲ, ಆ ಕಾಲದಲ್ಲಿ ಮೊಬೈಲ್ ಅಂತ. ಒಂದು ರೋಡ್ನಲ್ಲಿ ಮೊಬೈಲು, ಒಂದು ರೋಡ್ನಲ್ಲಿ SP ರೋಡು, ನನ್ನ ಮನೆ ಸೆಂಟ್ರ್ನಲ್ಲಿ ಇರೋದು. ನನ್ನ ಮನೆ ಹತ್ರ 24 hours ಗನ್ಮನ್ನು. ಜಯರಾಜು ಹಾಸ್ಪಿಟಲ್ ಇದ್ದಾನೆ, ವಿಕ್ಟೋರಿಯಾ. ನನಗೆ ಇಷ್ಟು ಪ್ರೊಟೆಕ್ಷನ್ ಇವ್ರು ಕೊಟ್ಬಿಟ್ರು. DCP ಕಮಿಷನರ್ ಫುಲ್ ಸಪೋರ್ಟ್. ನಮ್ಗೆ ಸಪೋರ್ಟ್ ಅಂದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಹೊಡೆದವ್ರಿಗೆ ಯಾರಲ್ಲ ಅನ್ನೋ ಕೋಪಕ್ಕೆ ಅವ್ರು ಏನ್ ಮಾಡಿದ್ರು, ನನಗೆ ಫುಲ್ ಸಪೋರ್ಟ್ ಮಾಡ್ಬಿಟ್ರು. ಅಲ್ಲಿ ಅಟ್ಯಾಕ್ ಮಾಡಕ್ ನೋಡಿದ್ರು ನನಗೆ ಅಲ್ಲಿಂದ ಫೋನ್ ಬಂದ್ಬಿಡ್ತು, ಸರ್ ಇಲ್ಲಿ ಬರಬೇಡಿ, 2 ಕಾರ್ ತುಂಬ ಮಚ್ಚುಗಳು ಕತ್ತಿಗಳು ಇಟ್ಕೊಂಡಿದ್ದಾರೆ ಅಂತ. ನಾನು ಹೋಗ್ಲಿಲ್ಲ. ಹೊಸಕೋಟೆಗೆ ಹೋಗೋಕ್ಕಾಗುತ್ತಾ? ನಮ್ಮ ಮಾವ ಅಲ್ಲೋದ್ರೆ ಮುಗಿಸ್ಬಿಡ್ತಾರೆ ಅಂತ ನಮ್ಮ ಮಾವ ತಂದು ಇಟ್ಕೊಂಡ್ಬಿಟ್ರು ಇಲ್ಲಿ ಅವ್ರ ಮನೆ ಒಳಗಡೆ, ತಿರುಡ್ರಪೇಟೆ ಒಳಗೆ. ನನ್ನ ಹುಡುಗರು 33 ಜನ ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ. ರಸ್ತೆ ಒಳಗೆ ಬಂದ್ರೆ ಮಚ್ಚುಗಳನ್ನ ಹೊಡಿಯೋರು ಅವರು. ಅವ್ರ ಮನೆಗಳಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಎಲ್ಲಾರನ್ನೂ ನಮ್ಮ ಮಾವ 33 ಜನ ಹುಡುಗರನ್ನ 8 ತಿಂಗಳು ಸಾಕಿದ್ರು. ನಂಬಿದ್ರೆ ನಂಬಿ ಬಿಟ್ರೆ. ನಮ್ಮ ಮನೆ ಒಳಗೆ 33 ಜನ ಮಲಗೋದು, 33 ಜನಕ್ಕೆ ಕಾಫಿ, ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಇಷ್ಟು ಎಲ್ಲ ಮಾಡಿದವ್ರು ನಮ್ಮ ಮಾವ. ಎಷ್ಟು ಜನಕ್ಕೆ ಅಡಿಗೆ ಮಾಡ್ಬೇಕು ಯೋಚನೆ ಮಾಡಿ ನಮ್ಮ ಅತ್ತೆ ತುಂಬಾನೇ ಮಾಡ್ಬಿಟ್ರಿ. ಅದೆಲ್ಲ ಎಷ್ಟು ಜನ್ಮದ ಋಣನ ನಾವು ತೀರ್ಸಕ್ ಆಗಕ್ಕಿಲ್ಲ. ಇಷ್ಟು ಪ್ರೊಟೆಕ್ಷನ್ ನಮ್ಮ ಮಾವ ಕೊಟ್ರು. ಪೊಲೀಸ್ ಅಂತೂ ಇವತ್ತು ಈ ಜೀವ ನಂದು ಉಳಿಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದಾನೇ ನಾನು ಉಳಿದಿರೋದು. ಘಂಟಾಘೋಷವಾಗಿ ಹೇಳ್ತೀನಿ. ಅವ್ರಿಗಾನ ಇಷ್ಟು ಸಪೋರ್ಟ್ ಕೊಡದೇ ಇದ್ದಿದ್ರೆ ಯಾವತ್ತೋ ಮಣ್ಣಲ್ಲಿ ಮಣ್ಣಾಗ್ಬಿಡೋದು ಬಿಡ್ತಾ ಇರ್ಲಿ. ಅವ್ರು ಅಷ್ಟಕ್ಕೆ ಬಿಟ್ರ. ಯಾವಾಗ ನಾನು ಹೋಗಿಲ್ಲ ಕೆಲಸಕ್ಕೆ, ನಮ್ಮ ಸೀನಿಯರ್ ಸೂಪರಿಂಟೆಂಡೆಂಟ್ ಆಫೀಸರ್ಗೆ ಫೋನ್ ಮಾಡಿದ್ರು, ಎ ಕ್ರಿಮಿನಲ್ ಕೇಸ್ ಇಸ್ ಪೆಂಡಿಂಗ್ ಅಗೇನ್ಸ್ಟ್ ಇನ್ ಸಿ ದ ಡಿಪಾರ್ಟ್ಮೆಂಟ್ ಆಕ್ಷನ್ ವಿಲ್ ಬಿ ಟೇಕನ್ ಅಂತ ಸಸ್ಪೆಂಡ್ ಮಾಡಿಸಿದ್ರು ನನಗೆ. 3.5 ವರ್ಷ ನಾನು ಸಸ್ಪೆಂಡ್ ನಲ್ಲಿ ಇದ್ದೆ. ಕಾದ್ರು ಹೊಡಿಯಕ್ಕಾಗಿಲ್ಲ. ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಏನಾಗುತ್ತೆ, ಕಾಲು ನರ ಇದು ಹೋಗಿತ್ತು, ಇಲ್ಲಿಂದ ಇಲ್ಲಿ ಕಟ್ಟಾಗಿರೋ ನರ ಇಲ್ಲಿಗೆ ಬಂದಿತ್ತು. ಮೇಜರ್ ಆಪರೇಷನ್ ಮಾಡಿ ಈ ನರನ ಎಳೆದು ಇಲ್ಲಿಗೆ ಹೊಲ್ದವ್ರೆ. ಕೈಗಳು ಕಾಲುಗಳು ಎಲ್ಲಾನು ಏನ್ ಟ್ರೀಟ್ಮೆಂಟ್ ಮಾಡೋರು. 5 ತಿಂಗಳು ಹಾಸ್ಪಿಟಲ್ ಇದ್ದ. ಅವನು ಹಾಸ್ಪಿಟಲ್ ಅಲ್ಲೇ ಇದ್ದ, ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ. ಅವನು ಹಾಸ್ಪಿಟಲ್ ಅಲ್ಲಿ ನನ್ನ ಹೊಡ್ಸಾಕ್ಬೇಕು ಅಂತ ಶತ ಪ್ರಯತ್ನ ಮಾಡ್ದ. ನಾನು CBI ಡೈರೆಕ್ಟರ್ ಡೆಲ್ಲಿಗೆಲ್ಲ ಬರ್ದಿದ್ದೆ, ಪ್ರೈಮ್ ಮಿನಿಸ್ಟರ್ ಬರ್ದಿದ್ದೆ. ಏನ್ ನನ್ನ ಹುಡುಗರು ರಸ್ತೆ ಒಳಗೆ ಬಂದ್ರೆ ಹೊಡಿಯೋರು, ಈ ಮಚ್ಚುಗಳನ್ನೆಲ್ಲ ಹೊಡಿಯೋರು. ಅವರು ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ಆವಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿ
ಗವರ್ನರ್ಗೆ ಕಂಪ್ಲೇಂಟು, ಕಮಿಷನರ್ಗೆ, DGಗೆ, IG ಗೆ ಕಂಪ್ಲೇಂಟ್ಗಳು ಲೆಕ್ಕನೇ ಇಲ್ಲ ನಾವು ಟೈಪ್ ಮಾಡಿ ಕೊಡೋದು. ಈ 8 ತಿಂಗಳು ನಾನು ಜಯರಾಜ್ಗೆ ತಿರ್ಗಾ ನನಗೆ 8 ತಿಂಗಳಾದ್ಮೇಲೆ ಜನವರಿ 25ನೇ ತಾರೀಕು ಅಟ್ಯಾಕ್ ಮಾಡೋವರೆಗೂ ಎಷ್ಟು ಜನಕ್ಕೆ ಅಟ್ಯಾಕ್ ಮಾಡಿ ಹೊಡೆದಾಕ್ಬಿಟ್ಟವ್ರೆ ಅವರು. ಆ ಪೀರಿಯಡ್ ನಲ್ಲಿ ಜಯರಾಜನ ನೋಡೋದಕ್ಕೆ ಇವ್ರು ಹೋಗೋರು ಅಲ್ಲಿಗೆ. ಎಮರ್ಜೆನ್ಸಿ ಟೈಮ್ ನಲ್ಲಿ ದೇವರಾಜರ್ಸ್ ವೈಫ್ ನ ನೋಡಕ್ ಹೋದಾಗ ಇವನ್ ಜಯರಾಜ್ ಹೋಗಿ ಅವ್ರಿಗೆ ಕಾಲು ಬಿದ್ದು ಮಾಡ್ತಾ ಇದ್ದ. ಇದೇನ್ ಗೊತ್ತು ಅಂತಂದ್ರೆ, ನಾನು ನಮ್ಗೆ ಅಟ್ಯಾಕ್ ಮಾಡೋದನ್ನೆಲ್ಲ ಗವರ್ನರ್ ಇಂದ ಹಿಡ್ಕೊಂಡು ಕಮಿಷನರ್ ಇಂದ DG ಇಂದ IG ಇಂದ ಎಲ್ಲಾರ್ಗು ನಾವು ಕಂಪ್ಲೇಂಟ್ಗಳು ಒಬ್ಬೊಬ್ಬರ ಮೇಲೆ ಅಟ್ಯಾಕ್ ಮಾಡೋದನ್ನು ನನಗೆ ಮಾಡಕ್ಕಾಗಿಲ್ಲ. ಅವರು ನಮ್ಮ ಹುಡುಗರಿಗೆಲ್ಲ ಬೇಜಾರ್ ಮಾಡಿದಾರೆ. ಮಚ್ಚುಗಳು ರಿಸರ್ವ್ ವ್ಯಾನ್ ಇದ್ರು ಬಂದು ಮಚ್ಚುಗಳನ್ನ ಹೊಡೆದವ್ರೆ ಅವರು. ಏನು ಮಾಡಕ್ಕಾಗಿಕ್ಕಿಲ್ಲ ಅವ್ರನ್ನ. ಹಂಗ್ ಹೊಡೆದಾಗ ಅವಾಗ ಏನ್ ಮಾಡಿದ್ರು, CBIನವರು ಬಂದು ಅವರು ಒಂದು ಹಾಸ್ಪಿಟಲ್ ಅಲ್ಲಿ ರೂಮ್ ತಕೊಂಡ್ಬಿಟ್ಟು ಅವರು ಪೇಷಂಟ್ ಅನ್ನ ಅಲ್ಲಿ ಮಲಗಿದ್ರು. CBI ಅವರು ಬರೋದು ಹೋಗೋದು ಫುಲ್ ಇನ್ಫಾರ್ಮೇಶನ್ಗಳು ನಮಗ್ ಕೊಡ್ತಾ ಇದ್ರು. ಈ ತರ ಎಲ್ಲ ಆಗೋದು. ಕೊನೆಗೆ ಏನಾಯ್ತು, ಆಯ್ತು ಗಲಾಟೆಗಳು. ಒಂದು 4-5 ತಿಂಗಳು ಹಾಸ್ಪಿಟಲ್-ನಲ್ಲಿದ್ದ. ಅವನಿಗೆ ಬೇಕಾದಕ್ಕಂತಹ ಸರ್ಕಲ್ ಇನ್ಸ್ಪೆಕ್ಟರ್ನ ಹಾಕೊಂಡು ಬಂದ ಇಲ್ಲಿ. ಆ ಸಬ್ ಇನ್ಸ್ಪೆಕ್ಟರ್ನ ಸರ್ಕಲ್ ಇನ್ಸ್ಪೆಕ್ಟರ್ ಅವನ್ನ ತಗೊಂಡ್ಬಂದು ಹಾಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಅವನಲ್ಲಿ ಬಂದು ಅವ್ರಿಗೆ ಗೊತ್ತಿಲ್ಲ CBIನವ್ರಿಗೆ. ನಮ್ಗೆ ಇನ್ಫಾರ್ಮೇಶನ್ ಸರ್ ಯಾರೋ ಒಬ್ರು ದಪ್ಪಕ್ಕಿದ್ದಾರೆ, ಒಬ್ಬರನ್ನ ತಗೊಂಡ್ಬಂದು ನಿಮ್ಮ ಸ್ಟೇಷನ್ಗೆ ಹಾಕ್ಸೋದಿಕ್ಕೆ ಸ್ಟೇಷನ್ ಇದನ್ನ ಚೇಂಜ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು. CBIನವರು ಅಲ್ಲೇ ಒಂದು ಇದರಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರು ಇವನ ವಾರ್ಡ್ ಪಕ್ಕದಲ್ಲಿ ಅವರು ಅಡ್ಮಿಟ್ ಆಗಿದ್ದಾರೆ. ಎಲ್ಲ ಪೇಷಂಟ್ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು, ಹಿಂಗ್ ಮಾಡ್ತಾ ಇದ್ರೆ. ಯಾವ್ದೋ ಕಾಲದಲ್ಲಿ 72ನೇ ಇಸ್ವಿ ಒಳಗಡೆ ಇವನು ಅಟ್ಟಿಸ್ಕೊಂಡು ಹೋಗಿದ್ನಲ್ಲ ವಿಲ್ಸನ್ ಗಾರ್ಡನ್ ಸ್ಟೇಷನ್ ಅಲ್ಲಿ, ಇವನ್ಗೆ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಹೊಡೆದಿದ್ನಲ್ಲ, ಅದೇ ಇನ್ಸ್ಪೆಕ್ಟರ್ನ ಬಂದು ತಗೊಂಬಂದು ಹಾಕಿಸ್ಕೊಂಡ್ಬಿಟ್ಟ ಇಲ್ಲಿ. ಅವನು ಬಂದು ಇವನ್ಗೆ ಕೈ ಕಾಲು ಕಟ್ಟಿ ನಮ್ಮ ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟ. ಆಯ್ತಾ, ಅವನು ಬಂದಿದ್ದ ದಿವಸನೇ ಇವನು ಹಾಸ್ಪಿಟಲ್ ಡಿಸ್ಚಾರ್ಜ್ ಆದ. ಹಾಸ್ಪಿಟಲ್ ಡಿಸ್ಚಾರ್ಜ್. ಅವ್ನು ಬಂದ ಇಲ್ಲಿ ತಗೊಂಡಿದ್ದೆ. ಆವತ್ತೇನ್ ಮಾಡಿದ್ದೀನಿ, ನಂದು ಹೊಸಕೋಟೆ ಒಳಗೆ ಮ್ಯಾಜಿಸ್ಟ್ರೇಟ್ ಆರ್ಡರ್ ಮಾಡಿದ್ರು. ನಂದು ದ್ರಾಕ್ಷಿ ಬೆಳೆ ಎಲ್ಲ ಇರುತ್ತಲ್ಲ, ನೋಡಕ್ ಹೋಗ್ಬೇಕು. ಒಬ್ಬನೇ ಹೋಗಿದ್ದೆ. ಹೋಗಿ ಮಧ್ಯಾಹ್ನ 4 ಗಂಟೆಗೆ ಬಂದಿದ್ದೀನಿ. ಎಲ್ಲರೂ ಜನ ಎಲ್ಲ ಬೀದಿಯಿಂದ ಈ ಕಡೆನೆ ನೋಡ್ತಾ ಇದ್ದಾರೆ. ಯಾಕೆ ಅಂತ ನೋಡಿದ್ರೆ, ಅಣ್ಣ ಜಯರಾಜು ಇವಾಗ ತಾನೆ ಕಾರ್ನಲ್ಲಿ ಬಂದು ಕುಂತಿದ್ದ, ಬಂದು ಮಚ್ಚು ತೋರಿಸ್ದ ನಮ್ಗೆ. ಈ ಕಡೆ ಯಾವ ದೇವಸ್ಥಾನ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ರ ಅವನು ಹಾಸ್ಪಿಟ್ಲಿಂದ ರಿಲೀಸ್ ಆಗಿ ಬಂದು ನಮ್ಮ ಮನೆ ಹತ್ರ ಅಲ್ಲಿ ಮೇನ್ ರೋಡಿಂದ ಮಚ್ಚುಗಳು ತೋರಿಸಿ ಹೋಗಿದ್ದಾನೆ. ನಾನು ಹಿಂದೆ ಬಂದಿದ್ದೀನಿ. ಅವನು ಮುಂದೆ ಕಾರ್ನಲ್ಲಿ ಹೋಗಿರೋದು ಅವನೇ ಅಂತ ನನಗೆ ಗೊತ್ತಿಲ್ಲ. ಹುಡುಗರೆಲ್ಲ ಅಣ್ಣ ಇವಾಗ ಬಂದು ತೋರಿಸ್ಬಿಟ್ಟು ಹೋದ. ಏನ್ ಮಾಡ್ಬೇಕು ನಾವು? ಸೀದಾ ಹೋದ್ವಿ. DCP ಶ್ರೀನಿವಾಸುಲುಗೆ ನಾವು ಕಂಪ್ಲೇಂಟ್ ಕೊಟ್ವಿ. ಈ ತರ ಹಿಂಗಾಗಿದೆ ಅಂತ ಕಂಪ್ಲೇಂಟ್ ಕೊಟ್ವಿ. ಪ್ರತಿಯೊಂದೊಂದು ಅವ್ರ ಗಮನಕ್ಕೆ ತರ್ತಾ ಇದ್ವಿ. ಅವ್ರು ಹೇಳೋರು, ಗೋಪಿ, ಯು ಡು ನಾಟ್ ಗೋ ಫಾರ್ ಅನದರ್ ಅಟ್ಯಾಕ್. It will be a double offense on the part of you. Whatever protection you require, we will be at your service ಅನ್ನೋರು. ಪಾಪ ಅವ್ರು ಯಾವುದೋ ಜನ್ಮದಲ್ಲಿಗೆ ನನಗೆ ತಂದೆನೋ ತಾಯಿನೋ ಅಣ್ಣನೋ ತಮ್ಮನಾಗಿದ್ರೋ ಗೊತ್ತಿಲ್ಲ, ಇವತ್ತು ಈ ಉಸಿರಾಡ್ತಾ ಇರೋದಕ್ಕೆ ಮೂಲ ಕಾರಣನೇ ಅವರು, ಶ್ರೀನಿವಾಸುಲು ಅಂತ. ಅವರು ಆ ಥರ ಹೇಳೋರು. ಡೈರೆಕ್ಟು ಮಾತೆತ್ತರ ಸ್ಟೇಷನ್ಗೆ ಹೋಗ್ತಾ ಇರಲ್ಲ. ದಿನ ಅಲ್ಲೇ ನಮ್ದು ಅಡ್ಡ. ಇವ್ರು ಏನು ಅಟ್ಯಾಕ್ ಮಾಡ್ತಾರೆ ನಾವು ಹೋಗೋದು, ಅವ್ರು ಕಂಪ್ಲೇಂಟ್ ಮಾಡೋದು. ದಿನ ಕಮಿಷನ್ ಆಫೀಸು ನಮ್ಮದು. 8 ತಿಂಗಳುಗಳ ಕಾಲ ಸಫರ್ ಮಾಡಿದ್ದೀನಿ. ಆ ಥರ ಮಾಡಿ ಅವರಿಂದ ಸ್ವಲ್ಪ ಒಳ್ಳೆ ಇದು ಮಾಡೋದು, ಒಳ್ಳೆ ಸ್ಪಾನ್ಸರ್ ಮಾಡಿ ನಮಗೆಲ್ಲ ಆಯಿತು. ಎಲ್ಲ ಕೊಟ್ವಿ. ಅವತ್ತು ರಾತ್ರಿನೇ ನನಗೆ 1 ಗಂಟೆ ರಾತ್ರಿಗೆ ಕರೆಸ್ದ. ನಾನು ಬಂದ, ಮಧ್ಯಾಹ್ನ ಚಾರ್ಜ್ ತಗೊಂಡ, ಇವನು ಡಿಸ್ಚಾರ್ಜ್ ಆಗಿ ಬಂದ, ಮುಚ್ಚೆಲ್ಲ ಕುತ್ಕೊಂಡ. ಅವ್ರ ಪ್ಲಾನಿಂಗ್ ಹೇಳ್ತೀನಿ ಕೇಳಿ. ಈತ ಇರೋದು ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ಅಲ್ಲಿ, ಆತ ಕರ್ಸಿರೋದು ನನ್ನ SJ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಈ ಸ್ಟೇಷನ್ ಕರ್ಸಿಲ್ಲ, ಅಲ್ಲಿಗೆ ಕರ್ಸಿ, ಅಲ್ಲಿಗೆ ಬಂದ ಆತ. ಅಲ್ಲಿಗೆ ಬಂದು ಅಲ್ಲಿ ಕುಂತ್ಕೊಂಡ. ರಾತ್ರಿ 1 ಗಂಟೆಗೆ ಪೊಲೀಸ್ನವ್ರು ಬಂದು ಕರೆದ್ರು. ನಮ್ಮವ ಎತ್ಕೊಂಡು ಏನೋ ಹೋಗಿ ನೋಡೋ ಅಂದ್ರು. ನಾನು ಜಾವ ಗಾಡಿ ತಗೊಂಡೋದೆ. 1 ಗಂಟೆ ರಾತ್ರಿಗೆ ಹೋದೆ. ಏನಪ್ಪ ನಡೀತು ಅಂತಂದ್ರು. ಎಲ್ಲ ಹೇಳಿದೆ, ಹಿಂಗಾಯ್ತು. ಫುಲ್ ಸ್ಟೋರಿ ಕೇಳಿದ್ರು. ಏನ್ ನಡೀತು, ನಡೀತು. ಕೊನೆಗೆ ಒಂದೇ ಮಾತು ಹೇಳಿದ್ರು, ನಿಮ್ಗೆ ಮರ್ಯಾದೆ ಬೇಕು ಅಂತಂದ್ರೆ ಮನೆ ಒಳಗಡೆ ಇರಿ, ಅವ್ರ ಸುದ್ದಿಗೆಲ್ಲ ಹೋಗ್ಬೇಡಿ ಅಂದ್ರು. ಮರ್ಯಾದೆಯಾಗಿ ಇರಬೇಕು ಅಂತಂದ್ರೆ ಅವ್ರ ಸುದ್ದಿಗೆಲ್ಲ ಹೋಗ್ಬೇಡಿ, ಮನೆ ಒಳಗಡೆ ಇರೇ ನೀವು ಅಂತಂದ್ರು. ಅಲ್ಲ ಸರ್, ನನಗೆ ಹೊಡೆದಾಕಿದ್ದಾರೆ ಅಂತ ಬಂದು ನಾನು ಕಂಪ್ಲೇಂಟು ನಿಮಗೆ ಕೊಟ್ಟಿರೋದು ಸ್ಟೇಷನ್ ನಲ್ಲಿ, ನೀವು ಹೇಳಿ ಹೊಡ್ಸಿರೋದು ನನಗೆ. ನಾನು ಐ ನೆವರ್ ಟುಕ್ ಲಾ ಇನ್ ಟು ಮೈ ಓನ್ ಹ್ಯಾಂಡ್ಸ್, ಗೊತ್ತಾ ಸರ್ ಅಂತಂದೆ. ಆತ ಏನು ಮಾತಾಡಿಲ್ಲ. ಅಷ್ಟರಲ್ಲಿ ಏನಾಗೋಯ್ತು, 1 ಗಂಟೆ ಆಯ್ತಲ್ಲ, ಹೋಗಿ ಇವನು ಬಂದಿಲ್ವಲ್ಲ ಅಂತೇಳಿ ನಮ್ಮ ಮಾವ ಕಾರ್ ಹಾಕೊಂಡು ಬಂದ್ಬಿಟ್ಟು. ಕಾರ್ ಹಾಕೊಂಡು ಬಂದಿದೆ. ಏನ್ ಮಾಡಿದ್ರು, ಸರಿ ಅಷ್ಟೆಲ್ಲ ಆಯ್ತು. ನಾನು ಬಂದೆ, ಆಚೆ ಕಡೆ ಬಂದೆ. ಬೇಡ ಗಾಡಿ ಎತ್ಕೊಂಬೇಡ ಅಂದ್ರು. ಬಾ ಕಾರ್ನಲ್ಲಿ ಕುಂತ್ಕೊಂಡ್ರು. ಕಾರ್ನಲ್ಲಿ ಕುಂತ್ಕೊಂಡು ಇಲ್ಲಿ SJ ಪಾರ್ಕ್ ಪೊಲೀಸ್ ಸ್ಟೇಷನ್ ಇರೋದು ಇಲ್ಲಿ ದೊಡ್ಡಮೋರಿ ಪಕ್ಕದಲ್ಲಿ. ಅಲ್ಲೇ ಮುಂದೆ ಹೋಗಿ JC ರೋಡ್ನಲ್ಲಿ ತಿರ್ಕೊಂಡು ಬರ್ತಾ ಇದ್ದೀವಿ. ನಾನು ಜೀಪ್ನಲ್ಲಿ ಹಂಗೆ ಬರ್ತೀನಿ, ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟು NR ರೋಡ್, ನರಸಿಂಹರಾಜ ರೋಡ್ನಲ್ಲಿ ನಾನು ಹಂಗೆ ಬರ್ತೀನಲ್ಲ, ಅಲ್ಲಿ ಹೊಡಿಯೋಕ್ಕೆ 2 ಕಾರ್ ತುಂಬ ಮುಚ್ಚುಗಳು ಇದೆಲ್ಲ ಕಾದಿದ್ದಾರೆ. 2 ಕಾರು ಅಲ್ಲಿ ಕಾಮತ್ ಹೋಟೆಲ್ ಇತ್ತು ಟೌನ್ ಹಾಲ್ ಮುಂದ್ಗಡೆ. 2 ಕಾರು ಅಲ್ಲಿ ನಿಂತಿದೆ. ನಾನು ಹಂಗೆ ಬಂದಿದ ತಕ್ಷಣ ಕಾರ್ನಲ್ಲಿ ಗುದ್ಬಿಡೋದು, ಮುಚ್ಚುಗಳಲ್ಲಿ ಹೊಡೆದು ಸಾಯಿಸ್ಬಿಡ್ಬೇಕು. ಈ ರಾಜು ಗ್ಯಾಂಗ್ನವರು, ಅವನು ಗ್ಯಾಂಗ್ನವ್ರನ್ನ ಸೆಟ್ ಮಾಡಿ ಬಿಟ್ಬಿಟ್ಟು ಮನೆಯೊಳಗಿದ್ದಾನೆ. ಸ್ಯಾಮ್ಸನ್ನು, ಕಿಕಿ ರಾಜು ಅಂತ ಒಬ್ಬ ಇದ್ದ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಅವನ್ನ ರಿವಾಲ್ವರ್ನಲ್ಲಿ ಶೂಟ್ ಮಾಡೋನೆ. ಅವನಿಗೆ
ಅವ್ನು ಸಿಕ್ಕಿಲ್ಲ, ತಪ್ಪಿಸ್ಕೊಂಡು ಹೋಗ್ಬಿಟ್ಟವನೆ ಯಾವುದೋ ಕೇಸ್ನಲ್ಲಿ. ಅವನೇನು ಮಾಡ್ಬಿಟ್ಟವನೆ, ಇಲ್ಲಿ ಬಂದು ಜಯರಾಜು ಗರೀಬಿ ಆರ್ಟಿಸ್ಟ್ನಲ್ಲಿ ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ಟವನೆ. ಪ್ರೊಟೆಕ್ಷನ್ ಕೊಡು ಜಯರಾಜು ಅಂತ ಅವ್ನು ಸೇರ್ಕೊಂಡ್ಬಿಟ್ಟವನೆ. ಸಿದ್ದಾಪುರದಲ್ಲಿ ಆತನ ಶೂಟ್ ಮಾಡವ್ರೆ. ಅವನು ಎಸ್ಕೇಪ್ ಆಗಿ ಬಂದು ಇವ್ರ ಪ್ರೊಟೆಕ್ಷನ್ ಬಂದ್ಬಿಟ್ಟವನೆ. ಇದೇ ಗರೀಬಿ ಆಫೀಸ್ನಲ್ಲಿ ಇಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಜೀಪ್ ತಗೊಂಡು ಬಂದವ್ರೆ ಅವ್ನ ಹಿಡಿಯಕ್ಕಿಲ್ಲಿ. ಇವನು ಮಚ್ಚೆತ್ಕೊಂಡು ನಿಂತವನೆ. ಒಳಗಡೆ ಬಂದೆ ಕತ್ತರಿಸಾಕ್ಬಿಡ್ತೀನಿ ಅಂತಾನೆ ಇನ್ಸ್ಪೆಕ್ಟರ್ಗಳಿಗೆ ತಿರುಗಿಸ್ಕೊಂಡು ಹೋಗ್ಬಿಟ್ರು. ಅವ್ನ ಹಿಡಿದೇನೆ ಹೋಗ್ಬಿಟ್ರು. ಕಿಕ್ಕಿ ರಾಜ ಅಂತ ಅವರೆಲ್ಲ ಜೈಲಿನಲ್ಲಿ ಇದ್ದವರು. ಪಟ್ರೆ ನಾರಾಯಣ, ರಾಮಕೃಷ್ಣ, ಆಮೇಲೆ HMT ಅವನು ಒಬ್ಬ ಇದ್ದ. ಅವನು ಜಯರಾಜು ತರಾನೇ ಇದ್ದ, ಒಳ್ಳೆ ಹೈಟ್. ಅವನ ತರಾನೇ ಮೀಸೆ ಕೆಳಗಡೆ ಬಿಟ್ಟಿದ್ದ, ಆರಡಿ ಇದ್ದ ಅವನು. ನಾಗೇಶ, ಪೈಸಾ, ಲೊಡ್ಡೆ ಕೃಷ್ಣಮೂರ್ತಿ, ಇವರೆಲ್ಲ ಇವನ್ ಗ್ಯಾಂಗ್ನವರು. ಇಲ್ಲೇನೆ ದೇವಸ್ಥಾನದ ಎದುರುಗಡೆನೆ ಇದ್ದಿದ್ದವನು. ಅವನ ಮನೆ ಅಲ್ಲೇ ಇದ್ದಿದ್ದು, ಸಣ್ಣಗಲ್ಲಿ ದೇವಸ್ಥಾನದ ಹತ್ರನೇ ಇದ್ದಿದ್ದವನು. ಅವನು ಹೈಯೆಸ್ಟ್ ಚಾಕು ಹಾಕಿರೋದೇ ಅವನ ಗ್ಯಾಂಗ್ನಲ್ಲಿ ಸ್ಯಾಮ್ಸನ್. ಮಹಾ ಧೈರ್ಯಸ್ಥ. ಅಲ್ಲ, ಒಂದು 40 kg ಇರೋಕ್ಕಿಲ್ಲ ಅವನು. ಧೈರ್ಯ ಮಾತ್ರ ಗುಂಡಿಗೆ, ಸಖತ್ ಗುಂಡಿಗೆ ಇರೋದು ಅವನಿಗೆ. ಅವನೇ ಹೈಯೆಸ್ಟ್ ಹಾಕಿರೋದು. 2 ಕಾರ್ನಲ್ಲಿ ಕಾಯ್ತಾ ಇದ್ರು. ಅದಕ್ಕೆ ಕರ್ಸಿರೋದು. ಇವಾಗ ಅಲ್ಲಿ ಕರ್ಸ್ದಂಗೆ ಇರಬೇಕು. ಯಾವ ಮಟ್ಟಕ್ಕೆ ಪ್ಲಾನ್ ಮಾಡಿರ್ತಾರೆ. ಪೊಲೀಸ್ ಬುದ್ಧಿ ನೋಡ್ರಿ. ಪ್ಲಾನ್ ಮಾಡಿ ಹೊಡೆದಾಕ್ಬಿಡ್ಬೇಕು ಅಂತಂದ್ರೆ, ಇಲ್ಲ ನಾವು ಕರ್ಸಿದ್ವಿ ರೀ, ಅಲ್ಲಿ ಹೋಗೋವಾಗ ಅವ್ರು ಅಟ್ಯಾಕ್ ಮಾಡಿದ್ದಾರೆ, ಯಾರು ಮಾಡಿದಾರೋ ಗೊತ್ತಿಲ್ಲ. ವಿಟ್ನೆಸ್ ಯಾರು ಇರುತ್ತೆ? ರಾತ್ರಿ ಒಳಗಡೆ ಅಟ್ಯಾಕ್ ಮಾಡಿ ನನ್ನ ಸಾಯಿಸ್ಬಿಟ್ರೆ ವಿಟ್ನೆಸ್ ಯಾರುತ್ತೆ? ಫಸ್ಟ್ ಹೇಳಿ, ವಿಟ್ನೆಸ್ಸೇ ಇರೋಕ್ಕಿಲ್ಲ ನನಗೆ. ಆ ಥರ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಅವರು. ಆದ್ರೆ ದೇವ್ರು ಬಂದಂಗೆ ನಮ್ಮ ಮಾವ ಏನ್ ಮಾಡ್ಬಿಡ್ದು, ಕರ್ಕೊಂಡ್ ಬಂದ್ಬಿಟ್ರು ಆ ಕಡೆಯಿಂದ. ಆಮೇಲೆ ಬರೋವಾಗ ಗೊತ್ತಾಯ್ತು 2 ಕಾರಲ್ಲಿ ಇರೋದು. ಇವಾಗ ನಾವು ಹಂಗೆ ಹೋಗ್ಬಿಟ್ಟು JC ರೋಡ್ನಲ್ಲಿ ಟೌನ್ ಹಾಲ್ ಮುಂದೆ ಬಂದು ಬರಬೇಕಾದ್ರೆ ನಮ್ಮ ಮನೆಗೆ ಹಂಗೆ ತಾನೇ ಬರ್ಬೇಕು. ಇವಾಗ ಟೌನ್ ಹಾಲ್ ಮುಂದೆ ಬಂದು ನಾವು ಕ್ರಾಸ್ ಮಾಡಬೇಕು. ನಮ್ಮ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಟೌನ್ ಹಾಲ್ ಮುಂದೆ ಬಂದು ದಾಸಪ್ಪ ಹಾಸ್ಪಿಟಲ್ ಕ್ರಾಸ್ ಮಾಡಬೇಕು. ಅಲ್ಲಿ 2 ಕಾರ್ ಇತ್ತಲ್ಲ, ನೋಡಿದ್ವಲ್ಲ ನಾವು ಕಣ್ಣಾರೆ. ಅವಾಗೆಲ್ಲ ಡಿವೈಡರ್ಗಳು ಅವೆಲ್ಲ ಇರಲಿಲ್ಲ. ಅಲ್ಲಿತ್ತು 2 ಕಾರ್ ತುಂಬಾ ಇದ್ರು. ಅಂಬಾಸಡರ್ ಆ ಕಾಲದಲ್ಲೆಲ್ಲ ಅಂಬಾಸಡರ್, ಫಿಯಟ್ 2 ಇದ್ದಿದ್ದ. ಅವಾಗ ಸೀದಾ ಹೋಗಿ ಹೇಳಿದ್ವಿ, DCP ಹೇಳಿದ್ವಿ, ಹೋಗಿ ನೆಕ್ಸ್ಟ್ ಡೇ ಮಾರ್ನಿಂಗು ಈ ತರ ರಾತ್ರಿ ಹಿಂಗೆಲ್ಲ ಕರ್ಸಿದ್ರು, ಹಿಂಗೆಲ್ಲ ಮಾಡಿದ್ರು, ಹಿಂಗೆಲ್ಲ ಅಟ್ಯಾಕ್ ಮಾಡಕ್ ನೋಡ್ತಾ ಇದ್ದಾರೆ ಅಂತ. ಅವನ್ನ ಸ್ಪಾಟ್ ನಲ್ಲಿ ಕರ್ಸಿದ್ರು. ನಂಬ್ತೀರಾ? ಯಾವ DCP ಮಾಡ್ತಾರೆ? ಅಲ್ಲಿ ಕರ್ಸಿ ನಮ್ಮ ಎದುರುಗಡೆ ಬಾಯಿಗೆ ಬಂದಂಗೆ ಬೈದ್ರು ಅವ್ರಿಗೆ. ಎಲ್ಲ ಇಂಗ್ಲಿಷ್ ನಲ್ಲಿ ಹೇಳ್ಬೋದು, ನೀವು ಕನ್ನಡದಲ್ಲಿ ಹೇಳ್ತೀರಾ. ಏನೇ ತಿಳ್ಕೊಂಡಿದ್ಯಾ? ಏನಕ್ಕೋಸ್ಕರ ನಿನ್ನಲ್ಲಿ ಹಾಕಿರೋದು ಗೊತ್ತಾ? ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡು ಅಂತಂದ್ರೆ ರೌಡಿಗಳಿಗೆ ಇದು ಮಾಡ್ತಾ ಇದೀಯಾ? ಏನೇ ಕೆಲಸ ಆಯ್ತು ನಿನ್ಗೆ ಅಂತ ಕೇಳಿದ್ರು. ಅವ್ನಿಗೆ ಏನ್ ಕೆಲಸ ಆಯ್ತು? ರಾತ್ರಿ 2 ಗಂಟೆ ಒಳಗೆ ಆತನ ಕರ್ಸೋಂತ ಕೆಲಸ ನಿನ್ಗೇನೈತೆ? ಏನಕ್ಕೋಸ್ಕರ ಕರ್ಸ್ದೆ ನೀನು? ಗೋಪಿ, ಇವತ್ತಾಯ್ತು, ಇನ್ಮೇಲೆ ಇವ್ರು ಕರ್ರೆ ಹೋಗ್ಲೇಬೇಡಿ ಸ್ಟೇಷನ್ಗೆ ಅಂತ ಹೇಳಿದ್ರು. ಯಾವ ಆಫೀಸರ್ ಹೇಳ್ತಾರೆ ಹೇಳಿ ನಿಮ್ಗೆ? ಯಾವ ಒಬ್ಬ ಆಫೀಸರ್, ಒಬ್ಬ DCP, IPS ಆಫೀಸರ್ ಬಂದು ಒಬ್ಬ ಇವ್ರನ್ನ ಕರೆಸಿ, ಅವ್ರ ಸ್ಟಾಫ್ನ ಕರೆಸಿ ನಮ್ಗೆ ಆ ಥರ ಹೇಳ್ತಾರೆ ಅಂತಂದ್ರೆ ಅವರು ಎಷ್ಟು ಆನೆಸ್ಟ್ ಇರಬೇಕು ನೀವು ಯೋಚನೆ ಮಾಡ್ಕೊಳ್ಳಿ. ಈ ಥರ ಎಲ್ಲ ನಡೆದು ಆವತ್ತಿಂದ ಬಿಟ್ಬಿಟ್ಟ ನಮ್ಮನ್ನ ಕರೆಸೋದು. ಭಯ ಬಂದ್ಬಿಡ್ತು. ಇನ್ನ ಏನಪ್ಪ, ಏನು ಮಾಡೋಕ್ಕಾಗಿಲ್ಲ. ಇದು ಹೀಗೆ ನಡ್ಕೊಂಡೇ ಇತ್ತು. ಇವ್ರು ಅಟ್ಯಾಕ್ಗಳ ಮೇಲೆ ಅಟ್ಯಾಕ್ಗಳು ಮಾಡೋದು. ನಮ್ಗೆ ನಮ್ಮ ಹುಡುಗರು ಇಲ್ಲಿ ಈ ಪೇಟೆ ಒಳಗೆ ರೀ, ನಮ್ಮ ಹುಡುಗರು ಆಚೆ ಬರಂಗಿಲ್ಲ ರೀ. ಆಟೋಗಳಲ್ಲೇ ಕಾದಿರೋರು, ಮೋಟರ್ ಬೈಕ್ನಲ್ಲಿ ಕಾದಿರೋರು, ಮಚ್ಚಿಗಳಲ್ಲಿ ಬಂದು ಹೊಡೆದ್ಬಿಟ್ಟು ಹೋಗ್ಬಿಡೋರು. ಮನೆ ಹತ್ರ ಇದೆ ರೀ. ಇವಾಗ ಅವ್ರ ಮನೆಗಳಿಗೆ ಹೋಗಿದ್ರು ಹೋಗ್ಬೇಕಲ್ಲ ಅವರು. ಏನು 24 ಗಂಟೆ ಮನೆ ಒಳಗೆ ಇರೋಕ್ಕಾಗುತ್ತಾ? ಅವ್ರ ಮನೆಗಳಿಗೆ ಹೋಗ್ಬೇಕು ಬರಬೇಕು ಅಂದ್ರೆ ಇವೆಲ್ಲ ನಡೀತಾ ಇತ್ತು. ಆವಾಗ ನಾವೇನ್ ಮಾಡ್ತಾ ಇದ್ವಿ, ನಾನು ಒಂದ್ಸರಿ ಗವರ್ನರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡೆ, ಹೋದೆ, ಎಕ್ಸ್ಪ್ಲೈನ್ ಮಾಡಿದೆ ಈ ತರ ಎಲ್ಲ ಅಂತ. ಏನನ್ಬಿಟ್ರು ಗೊತ್ತಾ ಅವರು? ಐ ಆಮ್ ನಾಟ್ ಎ ಮೊಘಲ್ ಎಂಪರರ್ ಟು ಕೀಪ್ ಎ ಬೆಲ್ ಔಟ್ಸೈಡ್ ಅಂಡ್ ಹೂ ಎವರ್ ಕಮ್ಸ್ ಅಂಡ್ ರ್ಯಾಂಕ್ಸ್ ಇಟ್ ಟು ಅಟೆಂಡ್ ದೇರ್ ಕಂಪ್ಲೇಂಟ್ಸ್, ದೇರ್ ಇಸ್ ದ ಪೊಲೀಸ್, ಯು ಗೋ ಅಂಡ್ ಕಂಪ್ಲೇಂಟ್ ಅಂದ್ಬಿಟ್ರು. ನಾನೇನ್ ಮೊಘಲ್ ಸುಲ್ತಾನ? ನಾನು ಬೆಲ್ ಆಚೆ ಕಡೆ ಇಟ್ಬಿಟ್ಟು ಯಾರಾದ್ರೂ ಬಂದ್ರೆ ಏನಾಯ್ತು ಅಂತ ಕೇಳೋದಿಕ್ಕೆ ಪೊಲೀಸ್ ಇದೆ, ಹೋಗಲ್ ಕಂಪ್ಲೇಂಟ್ ಕೊಟ್ಕೊಂಡು ನನ್ನ ಹತ್ರ ಬರಬೇಡ ಅಂದ್ಬಿಟ್ರು. ಹೆಂಗೆ ಫೇಸ್ ಮಾಡ್ಬೇಕು ಹೇಳಿ? ಚೀಫ್ ಮಿನಿಸ್ಟ್ರು, ಗವರ್ನರು, ಇವೆಲ್ಲ ಫೇಸ್ ಮಾಡಿ ಉಳ್ಕೊಂಡಿದೀವಿ ಅಂದ್ರೆ ಧರ್ಮ ಉಳಿದಿದೆ ಅಂತ ಅರ್ಥ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ. ಯಾರು ಧರ್ಮನ ಕಾಪಾಡ್ತಾರೆ ಅವ್ರನ್ನ ಧರ್ಮ ಕಾಪಾಡುತ್ತೆ ಅಂತ. ನಾನು ಧರ್ಮಾತ್ಮ ಅಂತ ಹೇಳ್ಕೊಳಕಿಲ್ಲ. ಒಂದು ಕಿಂಚಿತ್, ಒಂದು ರವೆಷ್ಟು ಒಂದು ಧರ್ಮ ಮಾಡಿರ್ತೀನಿ, ಆ ಧರ್ಮ ಕಾಪಾಡ್ತಾ ಇದ್ದೆ. ಇದಕ್ಕೆಲ್ಲ ಹೆಚ್ಚಾಗಿ ನಮ್ಮ ಮಿಸ್ಸಸ್ದು ತಾಳಿ ಭಾಗ್ಯ ನಾನು ಕಾಪಾಡಿದೆ. ಇಲ್ದೇ ಇದ್ರೆ ಯಾವತ್ತೋ ಮಣ್ಣಲ್ಲಿ ಮಣ್ಣಾಗ್ಬಿಡ್ತಾ ಇದ್ದೆ.